ನಂಗೆ ಏನಾದ್ರು ಆರ್ಡರ್ ಮಾಡ್ತಿ. ಆರ್ಡ್ರಾ? ಏನು? ಚಿಪ್ಸ್ ನ್ಯಾಚೋಸ್ ಆರ್ಡರ್ ಮಾಡಿ. ತ್ರಿಶು, ನಿನ್ಗೊಂದು ಸರ್ಪ್ರೈಸ್ ಕೊಡಲಿ ನಾನು. ನ್ಯಾಚೋಸ್ ಮನೇಲೇ ಮಾಡಮ್ಮ. ಮಾಡೋಣ ತಿಂದ್ರೆ. ಹಾಯ್, ಹೇಗಿದ್ದೀರಾ? ನಾನು ಆರಾಮು, ನೀವೆಲ್ಲ ಆರಾಮ್ ಅನ್ಕೊತೀನಿ. ಇವತ್ತು ನ್ಯಾಚೋಸ್ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದ್ಲು ನನ್ನ ಮಗಳು. ಸೊ ಬೇಡ, ನಾನು ಮನೆಯಾಗೆ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಹೇಳೀನಿ. ಅದು ಹೆಂಗಾಗ್ತದೋ ಗೊತ್ತಿಲ್ಲ, ಆಕಿ ತಿಂದ ಮೇಲೆ ಗೊತ್ತಾಗೋದು. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಗೋಧಿ ಹಿಟ್ಟದಿಂದ ಮಾಡ್ಲಾಗತ್ತಿದ್ದು. 1 ಕಪ್ ಗೋಧಿ ಹಿಟ್ಟು ತೊಗೊಂಡೀನಿ. 1 ಕಪ್ ಗೋಧಿ ಹಿಟ್ಟು. ಇದು ಚೀಸು. ಒಬ್ಬರು ಯಾರೋ ಕೇಳಿದರು ಯಾವ ಚೀಸ್ ಯೂಸ್ ಮಾಡ್ತೀರಿ ಅಂತ ಹೇಳಿ. ಇದು ಹೀಗೆ ಬರ್ತದೆ, ಪುಡಿ ಪುಡಿ ಚೀಸೇ ಬರ್ತದೆ. ಆನ್ಲೈನ್ ಆರ್ಡ್ರ್ ಮಾಡಿದ್ದು ಅಮೂಲ್ದಿದು. ಆಮೇಲೆ ಇದು ಧನಿಯಾ ಪೌಡ್ರ್ ಸ್ವಲ್ಪ ತೊಗೊಂಡೀನಿ. ಇದು ಓಂಕಾಳು, ಅಜ್ವಾನ್ ಅಂತಾರಲ್ಲ ಓಂಕಾಳು, ಅದು. ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ತುಪ್ಪ ಸ್ವಲ್ಪ 1 ಸ್ಪೂನು. ಇದು ಹಿಟ್ಟು ಕಲಿಸ್ಕೊಳಕ್ಕೆ ನೀರು ತೊಗೊಂಡೀನಿ. ಆಮೇಲೆ ಇಲ್ಲಿ ಅರಿಶಿನ, ಒಣ ಖಾರ ಬೇಕು. ಹಾಗಾಗಿ ಅರಿಶಿನ, ಒಣ ಖಾರ ಈಗ ಹಿಟ್ಟು ಕಲಿಸ್ಕೊಂಡು ಇಟ್ಕೊಳ್ಳೋಣ. ಈಗ ಇದು ಹಿಟ್ಟು ಕಲಿಸ್ಕೊತೀನಿ. ಇದೇನು ಬೌಲ್ನಾಗ ನಾನು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ, ಅದಕ್ಕೊಂದು ದೊಡ್ಡ ಬೌಲ್ನ ಹಾಕ್ಕೊಂಡು ಇಟ್ಕೊಂಡೀನಿ. ಇದಕ್ಕೆ ನಿಮಗೆ ಆ ಹಿಟ್ಟಿಗೆ ಕರೆಕ್ಟಾಗಿ ಆದಷ್ಟು ಉಪ್ಪು ತೊಗೊರಿ. ಆಮೇಲೆ ಚೀಸ್ ಆಯಿತಾ. ಇದು ಅಜ್ವೈನ್ ಅಂತಾರಲ್ಲ ಓಂಕಾಳು, ಅದು ಹಾಕ್ಕೊಂಡೆ. ನಾನು ಹಿಂಗೆ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ. ಇದು ಧನಿಯಾ ಪೌಡ್ರು ಮತ್ತು ಅರಿಶಿನ, ಒಣ ಖಾರ, ಇದು ಒಣ ಖಾರ, ತುಪ್ಪ. ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಡೋದು ಬೇಡ, ಚಪಾತಿ ಹಿಟ್ಟು ಎಷ್ಟು ಹೆಂಗೆ ಕಲಿಸ್ಕೊತೀವಿ ಹಂಗೆ. ಎಲ್ಲರೂ ನೋಡ್ತಾ ಇದ್ದೀರಿ, ಯಾರು ಫಾಲೋ ಮಾಡಲಾಗಿರಿ. ಇಷ್ಟ ಆಯ್ತಂದ್ರೆ ಫಾಲೋ ಮಾಡಿರಿ ಪ್ಲೀಸ್. ನಾನು ಒಂದು 2-3 ಮಿನಿಟ್ಸ್ 2 ರೋಲ್ ಮಾಡ್ಕೊತೀನಿ. ಮಾಡಿಕೊಂಡು ಈಗ ಇದನ್ನು ಚಪಾತಿ ಥರನೇ ತೀಡಬೇಕು. ಇದನ್ನು ಬಾಕ್ಸ್ ಥರ ನಾವು ಕಟ್ ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡು 1 ಸೆಕೆಂಡ್. ಪ್ರಿಷಾ ಇಲ್ಲಿ ಬಾಚಿನ. ಪ್ರಿಷಾನ್ ಕೈಲೇ ಯಾವ ಶೇಪ್ ಬೇಕು ಅಂತ ಕೇಳ್ಕೊಂಡು ಶೇಪ್ ಇದು ಮಾಡೋಣ. ಯಾವ ಶೇಪ್ ಬೇಕು ನಿನಗೆ? ನನಗೆ ಟ್ರಯಾಂಗಲ್ ಬೇಕು. ವೆರಿ ಗುಡ್. ನಾನು ಮಾಡ್ತಿದ್ದೆ. ಈಗ ಇದು ಫೋರ್ಕಿಂದ ಈ ಥರ ಮಾಡಬೇಕು. ಮಾಡಿ ಹಿಂಗೆ ಕಟ್ ಮಾಡಿರ್ತೀರಲ್ಲ, ಕಾಣಿಸ್ತಾ ಇದೆಯಾ? ನ್ಯಾಚೋಸ್ ಥರನೇ ಕಟ್ ಮಾಡ್ಕೊಳ್ಳೋದು. ಗೋಧಿ ಹಿಟ್ಟಿಂದಿದ್ದು, ಸೊ ಈಸಿ ಮನೆಗೆ ಆರಾಮಾಗಿ ಮಾಡ್ಕೋಬೋದು. ಇದು ಸಣ್ಣ ಮಕ್ಕಳಿದ್ರೆ ಮಾಡಿಕೊಡ್ರಿ, ತಿಂದು
ಟೇಸ್ಟ್ ಹೇಳ್ರಿ ಕಮೆಂಟ್ನಾಗ ನಿಮ್ಗೆ ಏನು ಅನ್ನಿಸ್ತು ಅಂತ. ಮತ್ತು ಕರ್ದಿದ್ದ ಎಣ್ಣೆನ ನೆಕ್ಸ್ಟ್ ಏನು ಯೂಸ್ ಮಾಡ್ತೀರಾ, ಏನು ಬಿಸಾಕ್ತೀರಾ, ಏನು ಮಾಡ್ತೀರಿ ಅಂತ ಹೇಳ್ರಿ ಸ್ವಲ್ಪ ಕಮೆಂಟ್ನಾಗ. ನನಗೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತೀರಾ, ಒಂದು ಸಲ ಯೂಸ್ ಮಾಡಿದ್ಮೇಲೆ ಅದನ್ನು ರೀಯೂಸ್ ಮಾಡ್ತಿರೋ ಮಾಡಲ್ಲೋ ಅಂತ ಹೇಳ್ರಿ ನಾನು. ಹಾಂ, ಇದು ಕಾಣಿಸೋದ್ರೆ ಹಿಂಗೆ ಕಾಣಿಸಾಗತ್ತದ, ಟೇಸ್ಟ್ ಹೆಂಗಿರ್ತದ ಗೊತ್ತಿಲ್ಲ. ಎಲ್ಲ ಹಾಕ್ತೀನಿ, ಹಾಕ್ತೀನಿ ಈಗ. ಹಾಂ, ಇದು ಕರ್ತೀನಿ. ಈಗ ಇದು ಚಾಟ್ ಮಸಾಲ ಹಾಕ್ಕೊಳಕತ್ತೀನಿ. ಇದು ಹಂಚತ್ತದ ರೊಟ್ಟಿ ಮಾಡುವಾಗ. ಒಂದು ಪ್ಲೇಟ್ನ ಹಾಕ್ಕೊಂಡು ನಮ್ಮ ಮನೆಯಲ್ಲಿರುವ ಮಹಾರಾಣಿ ಅವರಿಗೆ ಟೇಸ್ಟಿಗೆ ಕೊಡೋದು ಏನಂತಾಳೋ ಗೊತ್ತಿಲ್ಲ. ಪ್ರಿಶು, ಹಾಂ, ರೆಡಿ ರೆಡಿ ರೆಡಿ. ವೇಟ್ ಮಾಡಿ ನನಗೆ ಯಾಕೋ ಡೌಟ್ ಅದ, ಅದಕ್ಕೆ ಏನಂತ ಹೆಸರು ಇಡಬೇಕು. ನ್ಯಾಚೋಸ್ ಥರ ಅನ್ನಿಸ್ತಾನೆ ಇಲ್ಲ. ಹ್ಞೂ, ತಿಂದು ಹೇಳು. ಹಾಂ, ನ್ಯಾಚೋಸ್ ಥರ ಅನ್ನಿಸ್ತಾ ಇಲ್ಲ ನನಗೆ. ಹಂಗೆ ಟೇಸ್ಟ್ ಬಂದದ, ನಾ ಟೇಸ್ಟಾರು ನೋಡಿಲ್ಲ. ನ್ಯಾಚೋಸ್ ಥರ ಅನ್ಸಾಗತ್ತದ ಇಲ್ಲ? ಹಾಂ, ಅಲ್ಲ ಅಂತಾರೆ, ನನಗೆ ಗೊತ್ತಾಗೋಯ್ತದ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಅದು ನ್ಯಾಚೋಸ್ ಅಲ್ಲ, ಏನೋ ಮಾಡೋಕ್ಕೋಗಿ ಏನೋ ಮಾಡೋಗೋಯ್ತಲ್ಲ. ಹೋಗ್ಲಿ ಬಿಡು, ಆರ್ಡ್ರ್ ಮಾಡೋದ್ರ ತಪ್ಪಲ್ಲ. ಚಲ ಬಾಯ್.